ಸಮೃದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಜಿಯಾ. ವೀಕ್ಷಕರೇ, ಮನುಷ್ಯ ಅಂದಮೇಲೆ ಹಲವಾರು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾನೆ. ಆದ್ರೆ ಈ ಸಮಸ್ಯೆಗಳಿಗೆ ಯಾವುದೇ ವೈದ್ಯರ ಹತ್ರ ನೀವು ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಇಲ್ಲದೆ ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಳೋದು, ಯಾವ ರೀತಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಸಮೃದ್ಧಿ. ಇನ್ನು ಇದರ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ನ ಪೂರ್ವಿ ಜಯರಾಜ್ ಅವರು. ಪೂರ್ವಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಮೃದ್ಧಿ ಹೀಲಿಂಗ್ ಸೆಂಟರ್ ನಲ್ಲಿ ಚಿಕಿತ್ಸೆ ತೆಗೆದುಕೊಂಡಿರುವ ಸಂತೋಷ್ ಕೂಡ ನಮ್ಮ ಜೊತೆ ಇದ್ದಾರೆ. ಸಂತೋಷ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಸಂತೋಷ್ ಅವರೇ, ನಿಮ್ಗೆ ನಾನು ಮಾತಾಡ್ಸಕ್ಕೆ ಬಯಸ್ತೇನೆ. ಯಾವ ಸಮಸ್ಯೆ ಇತ್ತು ನಿಮ್ಗೆ? ಎಷ್ಟು ದಿನಗಳಿಂದ ಆ ಸಮಸ್ಯೆ ಇತ್ತು ಹೇಳ್ಕೊಳ್ಳಿ. ಸಾಧಾರಣ 3 ತಿಂಗಳಿಂದ ಸಮಸ್ಯೆ ಇತ್ತು. ಹೈ ಡಿಪ್ರೆಷನ್ ಸಮಸ್ಯೆ ಇತ್ತು. ಅದು ಲಾಸ್ಟ್ ಡಿಸೆಂಬರ್ಗೆ ಇವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೆ. ಡಿಸೆಂಬರಿಂದ ಒಂದು 6-7 ಸೆಷನ್, ಆಮೇಲೆ ಅದರಿಂದ ಪೂರ್ತಿ ಗುಣ ಆಯ್ತು. 6-7 ಸೆಷನ್ ಅಲ್ಲೇ ಡಿಪ್ರೆಷನ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಏನ್ ಹೇಳ್ತೀರಾ ಪೂರ್ವಿ ಅವರೇ? ನೋಡಿ, ನಾನು ಸಾಮಾನ್ಯವಾಗಿ ಯೂಶಲಿ ಹೇಳ್ತಾ ಇರ್ತೇನೆ, ಮನುಷ್ಯನ ದೇಹದಲ್ಲಿ ಮಾತ್ರ ಇಶ್ಯೂ ಅಥವಾ ರೂಟ್ ಕಾಸ್ ಆಫ್ ದಿ ಇಶ್ಯೂ ಅದು ಪ್ರಾಬ್ಲಮ್ ಇರಲ್ಲ. ದೇಹ ಅಲ್ಲದೆ ನಾವು ಹಲವಾರು ಅಂಶಗಳನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಫಿಸಿಕಲ್ ಬಾಡಿಲಿ ಮಾತ್ರ ಇಶ್ಯೂ ಡಿಸೈಡ್ ಆಗ್ತಾರಲ್ಲ, ನಮ್ಮ ಭಾವನೆಗಳಲ್ಲಿ, ಇಮೋಷನ್ಸ್ ಅಲ್ಲಿ ತೊಂದರೆ ಇರ್ಬೋದು, ಅಥವಾ ಮೆಂಟಲ್ ಪ್ಲೇನ್ ಅಲ್ಲಿ ತೊಂದರೆ ಇರ್ಬೋದು, ಅಥವಾ ಸ್ಪಿರಿಚುವಲ್ ಪ್ಲೇನ್ ಅಥವಾ ಆತ್ಮದ ಲೆವೆಲ್ ಅಲ್ಲಿ ತೊಂದರೆ ಇರ್ಬೋದು ಅಂತ. ಸಂತೋಷ್ ಅವ್ರ ಕೇಸಲ್ಲೂ ಅಷ್ಟೇ, ಅವರು ಸುಮಾರು 3 ತಿಂಗಳಿಂದ ತುಂಬಾ ಇಂಟೆನ್ಸ್ ಡಿಪ್ರೆಷನ್ ವಿತ್ ಲಾಟ್ ಆಫ್ ಸಿಂಪ್ಟಮ್ಸ್ ಆಫ್ ಕೋರ್ಸ್ ಸಫರ್ ಮಾಡ್ತಾ ಇದ್ರು. ಅವರು ಅದರಿಂದ ಹೊರಗಡೆ ಬರಕ್ಕೆ ತನ್ನ ಮನಸ್ಸನ್ನ ಹೊಕ್ಕೆ ನೋಡಿದಾಗ ಇಟ್ ವಾಸ್ ವೆರಿ ಈಸಿ ಅಂಡ್ ಫಾಸ್ಟರ್ ಫಾರ್ ಹಿಮ್. ಅಂದ್ರೆ ಬೇರೆ ಎಲ್ಲ ಮೀನ್ಸ್ ಟ್ರೈ ಮಾಡಿ, ಬೇರೆ ಮೆಥಡ್ ಗಳನ್ನೆಲ್ಲ ಅಪ್ರೋಚ್ ಮಾಡಿ ಅವ್ರಿಗೆ ಯಾವ್ದು ಎವಿಡೆಂಟ್ ರಿಸಲ್ಟ್ಸ್ ಅಥವಾ ಚೇಂಜಸ್ ಅಥವಾ ಪರ್ಸನಾಲಿಟಿಯಲ್ಲಿ ಗುಣಗಳು ಕಾಣಿಸ್ತೇ ಇದ್ದಾಗ, ವೆನ್ ಹಿ ರೆಸಾರ್ಟೆಡ್ ಟು ಹಿಸ್ ಓನ್ ಮೈಂಡ್, ಅವರ ಮನಸ್ಸಿನ ಮೂಲಕನೇ ಅವರು ಹೊರಗಡೆ ಬರಕ್ಕೆ ಡಿಸೈಡ್ ಮಾಡಿದಾಗ ಡೆಫಿನೆಟ್ಲಿ ರಿಸಲ್ಟ್ಸ್ ತುಂಬಾ ಫಾಸ್ಟರ್ ಇರುತ್ತೆ. ಡೆಫಿನೆಟ್ಲಿ ಅದರ ಗುಣ ಆಗುವಂತಹ ಎವಿಡೆಂಟ್ ಚೇಂಜಸ್ ಏನಿದೆ ಅದನ್ನ ಕೆಲವೇ ದಿನಗಳಲ್ಲಿ ಒಬ್ಬ ಮನುಷ್ಯ ಡಿಪ್ರೆಷನ್ ಇರೋರು ಕೂಡ, ಅಥವಾ ಓಸಿಡಿಯಿಂದ ಸಫರ್ ಆಗ್ತಾ ಇರೋರು, ಸಿಜೋಫಿನಿಯಿಂದ ಸಫರ್ ಆಗ್ತಾ ಇರೋರು, ಅಥವಾ ಬೇರೆ ಯಾವುದೋ ಸೈಕಲಾಜಿಕಲ್ ಅಥವಾ ಮೆಂಟಲ್ ಡಿಸಾರ್ಡರ್ ಇಂದ ಸಫರ್ ಆಗ್ತಾ ಇರೋರು ತುಂಬಾ ಬೇಗ ಕಂಪೇರ್ ಟು ಅದರ್ ಮೀನ್ಸ್ ಗುಣ ಆಗಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಇಶ್ಯೂ ಮನಸ್ಸಲ್ಲಿದ್ದಾಗ, ಮನಸ್ಸನ್ನೇ ನಾವು ಟ್ರೀಟ್ ಮಾಡಿದಾಗ ರಿಸಲ್ಟ್ಸ್ ಡೆಫಿನೆಟ್ಲಿ ಫಾಸ್ಟರ್ ಆಗುತ್ತೆ. ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ. ಹೌದು. ಇನ್ನು ನೀವ್ ಹೇಳ್ತಾ ಇದ್ರಿ ಪೂರ್ವಿ ಅವರೇ, ರೂಟ್ ಕಾಸ್ ಬಗ್ಗೆ ನೀವ್ ಹೇಳ್ತಾ ಇದ್ರಿ. ಹಲವಾರು ಜನ ಡಿಪ್ರೆಷನ್, ತಲೆನೋವು, ಅದು ಇದು, ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡ್ದಂಗೆ ತಲೆ ತುಂಬಾ ನೋವಾಗಬಹುದು, ಆಂಟಿಬಯೋಟಿಕ್ಸ್ ತಗೊಳ್ತಾರೆ, ಬೇರೆ ಬೇರೆ ಟ್ರೀಟ್ಮೆಂಟ್ ಮೊರೆ ಹೋಗ್ತಾರೆ. ಬಟ್ ರೂಟ್ ಕಾಸೇ ಬೇರೆ ಇರುತ್ತೆ. ಅದನ್ನ ನೀವು ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಯೂಶಲಿ ಆಸ್ ಅ ಹೀಲರ್, ಇವಾಗ ಯಾರೋ ಒಬ್ಬರ ಹಿಪ್ನೋಥೆರಪಿಸ್ಟ್ ಅಥವಾ ಟ್ರೀಟ್ಮೆಂಟ್ ಮಾಡ್ತಾ ಇರೋರು ಪೇಷಂಟ್ ನ ಟ್ರೀಟ್ಮೆಂಟ್ ಗೆ ಫಿಟ್ ಮಾಡಕ್ ಟ್ರೈ ಮಾಡ್ತಾರೆ. ದಟ್ ಈಸ್ ಡೆಫಿನೆಟ್ಲಿ ರಾಂಗ್. ಟ್ರೀಟ್ಮೆಂಟ್ ಹೇಗೆ ಟೈಲರ್ ಮಾಡಿರೋ ತರ ಇರಬೇಕು ಅಂದ್ರೆ ಅದು ಪೇಷಂಟ್ ನ ಸಿಂಪ್ಟಮ್ಗೆ ಅಥವಾ ಆತನ ಸಫರಿಂಗ್ ಗೆ ಫಿಟ್ ಆಗಬೇಕು. ಇದನ್ನ ಒಬ್ಬ ಟ್ರೈನ್ಡ್ ಅಥವಾ ಪ್ರೊಫೆಷನಲ್ ಥೆರಪಿಸ್ಟ್ ಅಥವಾ ಹೀಲರ್ ಅದನ್ನ ನೋಡ್ಕೊಂಡು ಯಾವ ಟ್ರೀಟ್ಮೆಂಟ್ ಯಾವ ಕಾಯಿಲೆಗೆ ಅಥವಾ ಯಾವ ಸಿಂಪ್ಟಮ್ಗೆ ಸೂಕ್ತ, ಎಲ್ಲಿ ಕಾಯಿಲೆ ರಿಸೈಡ್ ಆಗ್ತಾ ಇದೆ ಅಂತ ನೋಡ್ಬೇಕಾಗತ್ತೆ. ಅಂಡ್ ಅದರಲ್ಲಿ ಹಲವಾರು ರೂಟ್ ಕಾಸಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಇದೇ ರೂಟ್ ಕಾಸ್ ಎಲ್ರಿಗೂ ಅಪ್ಲೈ ಆಗುತ್ತೆ ಅನ್ನೋದು ತಪ್ಪು. ನಾನು ಆಗ್ಲೇ ಹೇಳಿದಾಗ ಒಂದೇ ಟ್ರೀಟ್ಮೆಂಟ್ ಎಲ್ರಿಗೂ ಅಪ್ಲೈ ಆಗುತ್ತೆ ಅನ್ನೋದು ಖಂಡಿತವಾಗಿ ತಪ್ಪು. ಯಾಕಂದ್ರೆ ಕೆಲವ್ರಿಗೆ ದೈಹಿಕವಾಗಿ ತೊಂದರೆ ಇದ್ರೆ, ಕೆಲವ್ರಿಗೆ ದೈಹಿಕವಾಗಿ ಏನೂ ಇರಲ್ಲ, ಮಾನಸಿಕವಾಗಿರುತ್ತೆ, ಅದು ದೇಹದ ಮೇಲೆ ತೋರಿಸ್ತಾ ಇರುತ್ತೆ. ಸೊ ನಾವು ಫಸ್ಟ್ ರೂಟ್ ಕಾಸಸ್ ಗಳು ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ನೋಡ್ಬೇಕು. ಸಾಮಾನ್ಯವಾಗಿ ಇದು ತುಂಬಾ ಒಂಥರ ಸಟಲ್ ಅಥವಾ ಮೈನ್ಯೂಟ್ ಅನ್ನಿಸಬಹುದು ಇಶ್ಯೂ, ಬಟ್ ಕೆಲವೊಂದು ಇಮೋಷನ್ಸ್ ತುಂಬಾ ಗಾಢವಾಗಿ ಆತ್ಮದಲ್ಲಿ ಅಥವಾ ಮನಸ್ಸಲ್ಲಿ ಕೂತಿರುತ್ತೆ. ಅದು ಜಾಗೃತ ಮನಸ್ಸಿಗೆ ಇದೇನು ತೊಂದರೆ ಕೊಡುವಂತ ಇಮೋಷನ್ ಅಲ್ಲ ಅಂತ ಅನ್ನಿಸಬಹುದು. ಆದ್ರೆ ಒಳಮನಸ್ಸಿನ ಸ್ಥಿತಿಯನ್ನ ನಾವು ಹೊಕ್ಕಿ ನೋಡಿದಾಗ ಯಾವುದೋ ಒಂದು ಘಟನೆ ಅಥವಾ ಸಂದರ್ಭ ತುಂಬಾ ಡೀಪ್ ರೂಟೆಡ್ ಆಗಿ ಒಂದು ದೊಡ್ಡ ಸ್ಕಾರ್ ತರ, ಗಾಯ ತರ ಒಂದು ಭಾವನೆ ಕೂತಿರುತ್ತೆ. ಅದು ಯಾವ ಟೈಮ್ಗಾದ್ರೂ ಪಟೇನ್ ಆಗ್ತಾ ಇರಬಹುದು. ಅಥವಾ ಬೇರೆಯವರಿಂದ ಬಂದಂತಹ ನೆಗೆಟಿವ್ ಥಾಟ್ಸ್, ಬೇರೆ ನಮ್ಮ ಅಕ್ಕಪಕ್ಕದಲ್ಲಿರೋರು, ಮನೆಯಲ್ಲಿರೋರು, ಅಥವಾ ನಮ್ಮ ಫ್ರೆಂಡ್ಸ್ ಇಂದ ಬಂದಂತಹ ಕಂಟಿನ್ಯೂಸ್ ನೆಗೆಟಿವ್ ಥಾಟ್ಸ್ ಕೂಡ ಒಬ್ಬ ಮನುಷ್ಯನನ್ನ ಕಂಪ್ಲೀಟ್ ಆಗಿ ಶೇಕ್ ಮಾಡಿ ಆತನ ಮನಸ್ಥಿತಿಯನ್ನ ಬದಲಾಯಿಸುವಂತ ಅಥವಾ ಡಿಪ್ರೆಷನ್ ತಗೊಂಡು ಹೋಗುವಂತಹ ಸಿಂಪ್ಟಮ್ಸ್ ಇರಬಹುದು ಮಾನಸಿಕವಾಗಿ ನಾವು ನೋಡಿದ್ರೆ. ಅಥವಾ ಕೆಲವು ಸಂದರ್ಭಗಳಲ್ಲಿ ಫಾರಿನ್ ಎನರ್ಜೀಸ್ ಅಥವಾ ಸೈಕಿಕ್ ಅಟ್ಯಾಕ್, ಸೈಕಿಕ್ ಎನರ್ಜಿ ಅಟ್ಯಾಕ್ ಅಂತ ನಾವು ಕರಿತೀವಿ. ಹೊರಗಡೆ ಇರುವಂತಹ ಯಾವುದೋ ಒಂದು ಎನರ್ಜಿ ಅದು ನಿಮ್ಮ ಆರೋಗ್ಯಕರವಾದ ಮನಸ್ಥಿತಿಗೆ ಅಥವಾ ಆರೋಗ್ಯಕರವಾದ ದೈಹಿಕ ಸ್ಥಿತಿಗೆ ಸೂಟ್ ಆಗ್ತಾ ಇರಲ್ಲ. ಆ ತರದೊಂದು ಎನರ್ಜಿ ಬಂದು ಪೆನಿಟ್ರೇಟ್ ಆದಾಗ ಸಡನ್ ಡಿಸ್ಟಾರ್ಷನ್ ಆಗೋಗುತ್ತೆ, ಡಿಸ್ಟರ್ಬ್ ಆಗೋಗುತ್ತೆ. ಈಗ ಸಂತೋಷ್ ಅವರು ಹೇಳಿದ್ರು ಜಸ್ಟ್ ಫ್ರಮ್ 3 ಮಂತ್ಸ್ ತುಂಬಾ ಡೀಪ್ ಅಕ್ಯೂಟ್ ಡಿಪ್ರೆಷನ್ ಹೊಟ್ಟೋಗಿದೆ ಅಂತ. ಸೊ ಆಲ್ ಆಫ್ ಅ ಸಡನ್ ತುಂಬಾ ಚೆನ್ನಾಗಿರೋರು, ಎವ್ರಿಥಿಂಗ್ ಎಲ್ಲ ಕೂಲ್ ಆಗಿ ಕಂಪೋಸ್ಟ್ ಆಗಿ ನಡೀತಾ ಇರೋದು ಸಡನ್ ಆಗಿ ಪೂರ್ತಿ ಡಿಸ್ಟಾರ್ಟೆಡ್ ಅನ್ಸ್ಬಿಡುತ್ತೆ, ಡಿಸ್ಟರ್ಬ್ ಅನ್ಸ್ಬಿಡುತ್ತೆ, ಶಾಕ್ ಅನ್ಸುತ್ತೆ. ಯಾವ್ದನ್ನು ಯೂಶಲಿ ಹೇಗೆ ಪರ್ಸೀವ್ ಮಾಡ್ತಾ ಇರ್ತೀವೋ
ಜೀವನದಲ್ಲಿ ಆತರ ಸಂತೋಷವಾಗಿ ಪರ್ಸ್ಯೂ ಮಾಡಕ್ ಆಗ್ತಿರಲ್ಲ. ಇನ್ನೊಂದು ಪಾಸಿಬಿಲಿಟಿ ಇದೆ, ತುಂಬಾ ವಿಚಿತ್ರ ಅನ್ಸ್ಬೋದು, ಬಟ್ ಸುಮಾರು ಕೇಸಸ್ ಗಳಲ್ಲಿ ಕ್ಲೈಂಟ್ಸ್ ಒಳಮನಸ್ಸಿನ ಮೂಲಕನೇ ತಿಳ್ಕೊಂಡಿರೋದೇನು ಅಂದ್ರೆ ಬೇರೆಯವರ ಎನರ್ಜೆಟಿಕ್ ಸ್ಪೆಲ್ಸ್ ಅಥವಾ ಕರ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ತುಂಬಾ ಶಾರ್ಪ್ ಆಗಿ ನೀನು ಹಾಳಾಗೋಗ್ಬಿಡ್ತೀಯಾ, ನಿಂಗೆ ಆಕ್ಸಿಡೆಂಟ್ ಗ್ಯಾರಂಟಿ ಆಗತ್ತೆ, ಈಗೆಲ್ಲ ಕೆಲವರೆಲ್ಲ ಸೈಂಟಿಫಿಕ್ ಆಗು ಕೂಡ ಹೆದರಿಸೋಕೆ ಶುರು ಮಾಡ್ಬಿಡ್ತಾರೆ. ಸೊ ಇನ್ 3 ತಿಂಗಳಲ್ಲಿ ಅಷ್ಟೇ ಆಗೋಯ್ತು ನಿನ್ ಕತೆ ಅಂತೆಲ್ಲ. ಸೊ ಅದು ಸುಮಾರು ಕೇಸಸ್ ಅಲ್ಲಿ ಎಷ್ಟು ಗಾಢವಾಗಿ ಆ ಮನುಷ್ಯನ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಅಂದ್ರೆ, ಓ ನನ್ಗೆ ಹಿಂಗೆ ಆಕ್ಸಿಡೆಂಟ್ ಆಗತ್ತೆ ಅಂತ ಹೇಳ್ತಾರೆ, ಇನ್ನ ಒಂದು ವರ್ಷ ಅಟ್ಲೀಸ್ಟ್ ನಾನು ಗಾಡಿ ಓಡಿಸಲ್ಲ, ಅಥವಾ ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಅಂತ ತಂದೆ ತಾಯಿ ಮತ್ತೆ ರಿಪಿಟೇಟಿವ್ ಆಗಿ ಹೇಳಿ ಅದೊಂದು ಕರ್ಸ್ ತರ, ಒಂದು ಸ್ಪೆಲ್ ತರ ವರ್ಕ್ ಆಗುತ್ತೆ. ಅದನ್ನೇ ರಿಪಿಟೇಟಿವ್ ಆಗಿ ತಗೊಂಡು ಆಟೋ ಸಜೆಷನ್ ತರ ಅದೇ ತರ ಆಗುವಂತ ಸಾಧ್ಯತೆಗಳು ಇದೆ. ಇನ್ನು ಅರ್ತ್ ಬೌಂಡ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಂದ್ರೆ ನೆಗೆಟಿವ್ ಎನರ್ಜಿ ಏನು ಬೇರೆಯವರ ಆತ್ಮದ ಎನರ್ಜಿ ಕೂಡ ನಮ್ಮಲ್ಲಿ ಬಂದು ಸೇರ್ಕೊಂಡು, ನಾನು ಲಾಸ್ಟ್ ಎಪಿಸೋಡ್ಸ್ ಅಲ್ಲೂ ಹೇಳ್ತಾ ಇದ್ದೆ ಹೇಗೆ ಇಂಪ್ಯೂರಿಟೀಸ್ ಇನ್ ದಿ ಆರಾ ಕ್ಯಾನ್ ಕಮ್ ಇನ್ ಸಿಟ್ ಅಂತ. ಸೊ ಆತರ ನಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ಬೇರೆಯವರ ಎನರ್ಜೆಟಿಕ್ ಇದು ಬಂದು ಸೇರ್ಕೊಂಡು ಇಂಪ್ಯೂರಿಟಿ ಆಗಿ ಇದ್ದು ಅದು ಕೂಡ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಹಲವಾರು ಅಡೆತಡೆಗಳನ್ನ ತುಂಬಬಹುದು. ಇನ್ನು ಹಲವಾರು ಮಾನಸಿಕ ಕಾಯಿಲೆಗಳು ಅಥವಾ ದೈಹಿಕ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಪಾಸ್ಟ್ ಲೈಫ್ ಇಂದನೂ ಟ್ರಿಗರ್ ಆಗಿರೋದಿದೆ. ಅಂದ್ರೆ ನಾವು ನಿನ್ನ ಜನ್ಮಕ್ಕೆ ಹೋಗು ನೋಡು ಅಂತ ಬಟನ್ ಒತ್ತಿ ಏನು ಹೇಳೋದು ಅವಶ್ಯಕತೆ ಇರಲ್ಲ. ಇದಕ್ಕೆ ಏನ್ ಕಾರಣ ಇದೆ ನೋಡು, ಈ ಜನ್ಮದಲ್ಲಿ ಏನೂ ತೊಂದರೆ ಆಗಿಲ್ಲ, ಬೇಜಾರಾಗಿಲ್ಲ, ಆಘಾತಕರವಾದ ಘಟನೆ ನಡೆದಿಲ್ಲ, ಏನ್ ಅಮ್ಯುನಿಟೀಸ್ ಏನು ಕೊಡ್ತಿಲ್ಲ, ಅಂದ್ರೂ ಏನಕ್ಕೆ ಸಫರ್ ಆಗ್ತಾ ಇದೆ ಮನಸ್ಸು, ಸೈಕಲಾಜಿಕಲಿ ಏನಕ್ಕೆ ಇಶ್ಯೂ ಬಂದಿದೆ, ಏನಕ್ಕೆ ದೈಹಿಕವಾದ ಕಾಯಿಲೆ ಬಂದಿದೆ ಅಂದಾಗ ಆಟೋಮ್ಯಾಟಿಕಲಿ ಅವರ ಮನಸ್ಸು ಹಿಂದಕ್ಕೆ ರಿವೈಂಡ್ ಆಗಿ ಹೋಗಿ ಐ ಡೋಂಟ್ ಸಿ ದಿಸ್ ಇಶ್ಯೂ ಇನ್ ದಿಸ್ ಲೈಫ್, ಇಲ್ಲಿ ಎಲ್ಲೋ ಹಿಂದಿಂದೆಲ್ಲೋ ಜನ್ಮದ ಕನೆಕ್ಷನ್ ಕಾಣುತ್ತೆ ಅಂತ ಆಟೋಮ್ಯಾಟಿಕ್ಲಿ ಅವರೇ ಆ ಒಳಮನಸ್ಸಿನ ಸ್ಥಿತಿಯಲ್ಲಿ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಪಾಸ್ಟ್ ಲೈಫ್ ಇಶ್ಯೂಸ್ ಇಂದನೂ ಬಂದಿರಬಹುದು. ಇನ್ನು ಈ ಸ್ಟ್ರೆಸ್ಫುಲ್ ಲೈಫ್ ಇಂದ, ಟಾಕ್ಸಿನ್ಸ್ ಇಂದ, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಇಂದ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಕೂಡ ಹಲವಾರು ಎನರ್ಜಿ ಪ್ಯಾಟರ್ನ್ಸ್ ಡಿಸ್ಟಾರ್ಟ್ ಆಗಿ ಸಮಸ್ಯೆಗಳನ್ನು ಕೊಡಬಹುದು. ಸೊ ಈ ತರ ಒಬ್ಬ ಥೆರಪಿಸ್ಟ್ ಹಲವಾರು ವೇರಿಯಡ್ ರೀಸನ್ಸ್ ಇರುತ್ತೆ, ಅದು ಸೂಕ್ತವಾಗಿ ಸಿಂಪ್ಟಮ್ಸ್ ಗೆ ಮ್ಯಾಚ್ ಆಗೋ ತರ ಅವರ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಆರ್ಟ್ಫುಲಿ, ಟ್ಯಾಕ್ಟ್ಫುಲಿ ಆ ಕೇಸ್ನ ಡೆಫಿನೆಟ್ಲಿ ಟ್ಯಾಕಲ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೆಲವು ಮಾತ್ರ ನಾವು ವಾಹಿನಿಯಲ್ಲಿ ತೋರಿಸ್ತೀವಿ, ಬಟ್ ಲಾಟ್ ಆಫ್ ಅದರ್ ಥಿಂಗ್ಸ್ ಹ್ಯಾಪನ್ ಇನ್ ದ ಬ್ಯಾಕ್ ಗ್ರೌಂಡ್. ಬಟ್ ವಿತ್ ಇನ್ ದ ಸ್ಪ್ಯಾನ್ ಆಫ್ 5 to 6 ಸೆಷನ್ಸ್ ಯೂಶಲಿ ಮಾನಸಿಕವಾಗಿ ಸಫರ್ ಆಗುವಂತಹ ಹಲವಾರು ಸಮಸ್ಯೆಗಳಿಗೆ ದೈಹಿಕವಾಗಿ ಯಾವುದೇ ಮೆಡಿಕಲ್ ರಿಪೋರ್ಟ್ಸ್ ಅಥವಾ ಔಷಧಿ ತಗೊಂಡ್ರು ಗುಣ ಆಗದೆ ಇರೋದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಕೊಡೋಕೆ ಸಾಧ್ಯ. ಹೌದು ಪೂರ್ವಿ ಅವರೇ, ನೀವು ಹೇಳ್ದಂಗೆ ನಮ್ಮ ಪರಿಸರ ಕೂಡ ನಮ್ಮ ಮನಸ್ಸಿನ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ. ಬೇರೆಯವ್ರು ಯಾರು ಹೇಳ್ತಾರೆ ಅಥವಾ ತಂದೆ ತಾಯಿಗೆ ಯಾರು ಹೇಳ್ತಾರೆ, ಬೇರೆಯವರು ನಮ್ಮ ಬಗ್ಗೆ ಏನ್ ಹೇಳ್ತಾರೋ ಅದು ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇದೆಲ್ಲ ನೀವು ಐಡೆಂಟಿಫಿಕೇಶನ್ ಮಾಡಿದ್ಮೇಲೆ ಅಂತವರ ಬಳಿ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಸುಮಾರು ಜನಕ್ಕೆ ಇದೊಂದು ಅನಾರೋಗ್ಯಕರ ಸಿಂಪ್ಟಮ್, ಇದು ಸಫರಿಂಗ್ ಗೆ ಒಂದು ರೂಟ್ ಕಾಸ್ ಅಥವಾ ಇದರಿಂದ ನಾನು ಸಫರ್ ಆಗ್ತಾ ಇದ್ದೀನಿ ಅನ್ನೋದೇ ಗೊತ್ತಿರಲ್ಲ. ಒಂದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಫಿಸಿಕಲ್ ಏಲ್ಮೆಂಟ್ ಏನಾದ್ರು ಇದ್ರೆ, ಅಂದ್ರೆ ಈಗ ಇಲ್ಲಿ ನೋವ್ತಾ ಇರುತ್ತೆ, ಎಕ್ಸ್ರೇ ನಾನು ಸುಮಾರು ಸತಿ ಹೇಳಿದ್ದೇನೆ, ಎಕ್ಸ್ರೇ ತೆಗೆಸ್ಕೊಂಡ್ರು ಅದು ನಾರ್ಮಲ್ ಇರುತ್ತೆ, ಸ್ಕ್ಯಾನಿಂಗ್ ನಾರ್ಮಲ್ ಇರುತ್ತೆ, ಬ್ಲಡ್ ಟೆಸ್ಟ್ ನಾರ್ಮಲ್ ಇರುತ್ತೆ, ಬಿಪಿ ನಾರ್ಮಲ್ ಇರುತ್ತೆ, ಎಲ್ಲ ನಾರ್ಮಲ್ ಇರುತ್ತೆ. ಅಯ್ಯೋ ಏನಕ್ಕೆ ಬಂದಿದ್ದೀರಾ ನೀವು ಕೇಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ, ಎಲ್ಲ ಚೆನ್ನಾಗಿದ್ದೀರಾ ಅಂತ. ಬಟ್ ಅವ್ರು ತುಂಬಾ ಡೀಪ್ ಆಗಿ ಸಫರ್ ಆಗ್ತಾ ಇರ್ತಾರೆ. ಅಂದ್ರೆ ಫಿಸಿಕಲ್ ಸಿಂಪ್ಟಮ್ಸ್ ಐಡೆಂಟಿಫೈ ಆಗದೆ ಇರೋ ತರದ್ ಯಾವ್ದಾದ್ರು ಪರಿಸ್ಥಿತಿ ಬಂದಾಗ, ಅಥವಾ ಭಾವನಾತ್ಮಕವಾಗಿ ಕೂಡ ಸಫರ್ ಆಗೋದು, ಅಂದ್ರೆ ಯಾವ್ದೋ ಒಂದು ಇಶ್ಯೂನ ಇಟ್ಕೊಂಡು ಮತ್ತೆ ಮತ್ತೆ ಅದನ್ನೇ ಹೇಳಿ 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 ಮನೇಲಿರೋದೆಲ್ಲ ತಲೆಕೆಟ್ಟೋಗುತ್ತೆ, ಹೇಳಿದ್ದನ್ನೇ ಹೇಳೋದು, ಮತ್ತೆ ಮತ್ತೆ ಅದನ್ನ ನೆನ್ಸ್ಕೊಂಡೇ ಹೇಳೋದು, ನೀವ್ ಹಿಂಗ್ ಮಾಡ್ಬಿಟ್ರಿ ಅದಕ್ಕೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ನೀವ್ ಹಿಂಗ್ ಮಾಡಿದ್ರಿ ಅದಕ್ಕೆ ನಂಗೆ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋದು. ಅಥವಾ ಮೆಂಟಲಿ ಕೆಲವು ಡಿಸ್ಟರ್ಬ್ ಆಗಿರ್ತಾರೆ. ಸುಮಾರು ಜನ ಬರ್ತಾರೆ, ಮುಟ್ಟಿದ್ದನ್ನೇ 10 ಸತಿ ಮುಟ್ತೀನಿ ನಾನು, ಅವಾಗ್ಲೇ ನಂಗೆ ಸಮಾಧಾನ ಆಗೋದು. ದೇವ್ರ ಮನೆಗೆ ಹೋದ್ರೆ ಒಂದ್ 25 ಸತಿ ಕೈ ಮುಗಿತೀನಿ, ನನಗೆ ಒಳಗಡೆಯಿಂದ ಸಮಾಧಾನ ಬರೋವರೆಗೂ ಮಾಡ್ತೀನಿ, ಬೇರೆಯವ್ರಿಗೂ ಹೇಳ್ತೀನಿ ಗ್ಲಾಸ್ ಮುಟ್ಟೋದೆಲ್ಲ 3 ಸತಿ ಮುಟ್ಟು ನೀನು ಅಂತ ಹೇಳ್ತೀನಿ ಅಂತ. ಸೊ ಅವ್ರಿಗೆ ಒಳಗಡೆ ಎಷ್ಟು ಟರ್ಮೋಲ್, ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂದ್ರೆ ಇದನ್ನ ಫಿಸಿಕಲ್ ಎಲ್ಲ ಟೆಸ್ಟ್ ಮಾಡಿ ತೊಂದರೆ ಇದೆಯಾ ಅಂತ ಹೇಳಕ್ ಆಗಲ್ಲ, ಅದು ಸೈಕಲಾಜಿಕಲ್ ಡಿಸಾರ್ಡರ್ ಆಗಿರುತ್ತೆ. ಸೊ ಈ ತರ ಇಮೋಷನಲಿ ಕೂಡ ಒಬ್ಬ ಮನುಷ್ಯ ಸಫರ್ ಆಗುವಂತಹ ಸಾಧ್ಯತೆಗಳು ಸುಮಾರಿದೆ. ಇನ್ನು ಇಂಟೆಲೆಕ್ಚುಯಲ್ ಇಂಬ್ಯಾಲೆನ್ಸಸ್ ಆಗಿರೋ ಸಾಧ್ಯತೆ ಇದೆ. ಅಂದ್ರೆ ಸಡನ್ ಆಗಿ ಮೆಮರಿ ಲಾಸ್ ಆಗೋದು, ಮೈಂಡ್ ಬ್ಲಾಂಕ್ ಆಗೋದು. ಅಂದ್ರೆ ಯಾವ ವ್ಯಕ್ತಿ ಅಂದ್ರೆ ಕ್ರಾನಿಕ್ ಆಗಿ ಮೆಂಟಲ್ ಇದರಿಂದ ಡಿಸಾರ್ಡರ್ ಅಂತ ಸಫರ್ ಮಾಡೋರಲ್ಲ, ನಾರ್ಮಲ್ ಆಗಿರೋರೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಘಟನೆ ಹೋದಾಗ ಮೈಂಡ್ ಫುಲ್ ಬ್ಲಾಂಕ್ ಆಗಿ ಬೇರೆ ಏನೋ ಥಾಟ್ಸ್ ಬರೋದು, ಮಾಡೋ ಕೆಲಸ ಬಿಟ್ಟು ಕಂಪ್ಲೀಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲದೆ ಬೇರೆ ಯಾವ್ದೋ ಆಲೋಚನೆಗಳು, ಇಂಬ್ಯಾಲೆನ್ಸ್, ಅಂದ್ರೆ ಯಾವ ಕೆಲಸ ಮಾಡ್ತಾರೋ ಅದರಲ್ಲಿ ಇರಲ್ಲ, ಬೇರೆ ಎಲ್ಲೋ ಗಮನ ಇರುತ್ತೆ, ಬೇರೆ ಹತ್ರ ಎಲ್ಲ ಬೈಸ್ಕೊತಾ ಇರ್ತಾರೆ, ನಿಂಗೆ ಏನಾಗಿದೆ ಅಂತ. ಪಾಪ ಅವ್ರಿಗೆ ಅದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾರಲ್ಲ. ಇನ್ನೊಂದು ಸ್ಪಿರಿಚುವಲ್ ಇಶ್ಯೂಸ್, ಅಂದ್ರೆ ಎಷ್ಟು ಆಧ್ಯಾತ್ಮ ಮಾಡಕ್ ಟ್ರೈ ಮಾಡ್ತಾರೋ, ಎಷ್ಟು ಮೆಡಿಟೇಷನ್ ಮಾಡಕ್ ಟ್ರೈ ಮಾಡ್ತಾರೋ, ಎಷ್ಟು ಯೋಗ ಮಾಡಕ್ ಟ್ರೈ ಮಾಡ್ತಾರೋ, ಎಷ್ಟು ಜಿಮ್ಮಿಂಗ್ ವಾಕಿಂಗ್ ಮಾಡ್ತಾರೋ ಅಷ್ಟೇ ಅನಾರೋಗ್ಯ ಆಗುವಂತ ಪರಿಸ್ಥಿತಿ. ಅಂದ್ರೆ ಮೆಂಟಲಿ ಅವ್ರಿಗೆ ತುಂಬಾ ಡಿಸ್ಟರ್ಬೆನ್ಸ್ ಇರೋದು. ದೇವ್ರ ಪೂಜೆ ಮಾಡಕ್ ಹೋಗು ಅಂದ್ರೆ ತುಂಬಾ ವಲ್ಗರ್ ಥಾಟ್ಸ್ ಬರೋದು, ನೆಗೆಟಿವ್ ಥಾಟ್ಸ್ ಬರೋದು. ನಂಗೆ ಒಂದು ಹೆಣ್ಮಗು ಬಂದಿತ್ತು ಲಾಸ್ಟ್ ವೀಕ್ ನನ್ನ ಹತ್ರ, ಹರಕೆ ಕಟ್ಕೊಂಡೇ ಎಲ್ಲ ಮಾಡ್ಬೇಕು, ಹರಕೆ ಕಟ್ಕೊಂಡ್ ಮಾಡ್ಲಿಲ್ಲ ಅಂದ್ರೆ ನಾನು ಉದ್ದಾರ ಆಗಲ್ಲ ಅಂತ ಒಂದೊಂದಕ್ಕೂ ಚಿಕ್ಕ ವಿಷಯಕ್ಕೂ ಕಟ್ಕೊಂಡು ಅದೊಂಥರ ಸೈಕಲಾಜಿಕಲ್ ಡಿಸಾರ್ಡರೇ ಆಕೆಗೆ ಆಗೋಗಿತ್ತು. ಆತರ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಅವರು ದಾರಿ ಕಾಣ್ಕೊಳಕ್ ಹೋಗ್ತಾರೆ ಇಮೋಷನಲ್ ಡಿಸ್ಟರ್ಬೆನ್ಸ್ ಗೆ, ಅದು ಇನ್ನೊಂಥರ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಪ್ರೆಷರೈಸ್ ಮಾಡಿ ತೊಂದರೆಯನ್ನ ಟ್ಯಾಕಲ್ ಮಾಡಕ್ ಟ್ರೈ ಮಾಡ್ತಾರಲ್ಲ, ಹಾಗೂ ಕೂಡ
ಇಂಬ್ಯಾಲೆನ್ಸಸ್ ಆಗ್ಬೋದು, ಅಥವಾ ಅನ್ಬ್ಯಾಲೆನ್ಸ್ ಥಿಂಕಿಂಗ್ ಅಥವಾ ಐಸೋಲೇಷನ್ ಫ್ರಮ್ ಅದರ್ಸ್. ಅಂದ್ರೆ ಈಗ ಒಂದು ಗ್ರೂಪ್ ಆಫ್ ಪೀಪಲ್ ಇದಾರೆ, ಮನೇಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಪ್ರೀತಿಸೋರು, ಅವರಿಂದ ದೂರ ಹೋಗ್ಬೇಕು ಅಂತ ಅನ್ಸೋದು, ರೂಮಲ್ಲಿ ಕೂತ್ಕೋಬೇಕು ಅನ್ಸೋದು, ಯಾರು ತುಂಬಾ ಜಾಸ್ತಿ ಪ್ರೀತಿ ಕೊಡ್ತಾರೋ ಅವ್ರನ್ನೇ ಬೈಯೋದು ಜಾಸ್ತಿ, ಅವ್ರಿಗೆ ಹೊಡೆಯೋಕ್ ಹೋಗ್ಬಿಡೋದು, ಅವ್ರನ್ನೇ ಶತ್ರುಗಳ ತರ ನೋಡೋದು, ಈ ತರ ಹಲವಾರು ಸಿಂಪ್ಟಮ್ಸ್ ಇದೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಜಸ್ಟ್ ಪುಟ್ ಇಟ್ ಇನ್ ಅ ಬಾಕ್ಸ್ ಅಂಡ್ ಸೇ ದಿಸ್ ಇಸ್ ವಾಟ್ ಇಟ್ ಇಸ್ ಆಲ್ ಅಬೌಟ್. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ, ಬಟ್ ಪ್ರಮುಖವಾಗಿ ಈ ತರದ ಸಿಂಪ್ಟಮ್ಸ್ ಕಂಡು ಬರೋ ಸಾಧ್ಯತೆಗಳಿದೆ. ಓಕೆ, ಪೂರ್ವಿ ಅವರೇ, ಸಂತೋಷ್ ಅವರೇ, ನಾನು ನಿಮ್ ಜೊತೆ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಸಂತೋಷ್ ಅವರು ಏನು ಸಮೃದ್ಧಿ ಹೀಲಿಂಗ್ ಸೆಂಟರ್ ನಲ್ಲಿ ಚಿಕಿತ್ಸೆಯನ್ನ ತಗೊಂಡಿದ್ದಾರೆ, ಅವ್ರಿಗೆ ಯಾವ ರೀತಿ ಸಮಸ್ಯೆ ಇತ್ತು, ಈಗ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ, ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಸಮೃದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಚಿಕಿತ್ಸೆ ಇಲ್ಲದೆ ಯಾವ ರೀತಿ ನಮ್ಮ ಸಮಸ್ಯೆ ನಿವಾರಣೆ ಆಗುತ್ತೋ ಅನ್ನೋದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡ್ತಾ ಇರಬಹುದು. ಸಂತೋಷ್ ಸಮೃದ್ಧಿ ಹೀಲಿಂಗ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವರಿಗೆ ಯಾವ ರೀತಿ ಸಮಸ್ಯೆ ಇತ್ತು, ಅವರಿಗೆ ಯಾವ ರೀತಿ ನಿವಾರಣೆ ಆಯ್ತು, ಯಾವ ರೀತಿ ಚಿಕಿತ್ಸೆ ಕೊಟ್ರು, ಈಗ ಅವರು ಹೇಗಿದ್ದಾರೆ ಎಲ್ಲವನ್ನ ತಿಳ್ಕೊಳ್ಳೋಣ ಈ ಒಂದು ಚಿಕ್ಕ ಪ್ಯಾಕೇಜ್ ನಲ್ಲಿ. ಆರಾಮ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ ಪ್ಲೀಸ್. ದೀರ್ಘವಾದ ಉಸಿರಾಟಗಳನ್ನು ಆಡಿ. ಗುಡ್. ಒಂದೊಂದು ಉಸಿರು ತಗೊಂಡಾಗೋ ಒಂದೊಂದು ಉಸಿರು ಬಿಟ್ಟಾಗೋ ದೇಹ ಹಗೂರ ಆಗ್ತಾ ಇದೆ, ಮನಸ್ಸು ವಿಶ್ರಾಂತಿ ಪಡಿತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡಿ. ನಾನು 5ರಿಂದ 0 ಎಣಿಸಿ ನಿಮ್ಮ ಹಣೆಯನ್ನು ಮುಟ್ಟಿ ಡೀಪ್ ಸ್ಲೀಪ್ ಅಂತೀನಿ. ಆಗ ಕ್ಷಣ ಮಾತ್ರದಲ್ಲೇ ಈ ಹಿಂದೆ ಹೋಗಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಆಳವಾದ ವಿಶ್ರಾಂತಿ ಸ್ಥಿತಿಗೆ ಹೊರಡ್ತೀರಾ. 5, 4, 3, 2, 1, 0. ಡೀಪ್ ಸ್ಲೀಪ್, ಡೀಪ್ ಸ್ಲೀಪ್. ವೆರಿ ಗುಡ್. ಎಲ್ಲ ಗೊತ್ತಿರುವಂತಹ ಸಂತೋಷ್ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಹತ್ರ ಮಾತಾಡ್ತಾ ಇದ್ದೀನಿ. ನಿಧಾನವಾಗಿ ನಿಮ್ಮ ಒಳ ಮನಸ್ಸು ನಿಮ್ಮ ದೇಹನ ತಲೆಯಿಂದ ಕಾಲಿನ ತನಕ ಸ್ಕ್ಯಾನ್ ಮಾಡ್ತಾ, ಸಂತೋಷ್ ಅವ್ರಿಗೆ ವಿಪರೀತ ಡಿಪ್ರೆಷನ್, ನಿದ್ರೆ ಸರಿಯಾಗಿ ಬರದೇ ಇರೋದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ತುಂಬ ವೀಕ್ನೆಸ್ ಮತ್ತು ಹಲವಾರು ಇತ್ಯಾದಿ ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಏನು ಮೂಲ ಕಾರಣ ಕಾಣಿಸ್ತಾ ಇದೆ ನಿಮಗೆ, ನಿಮ್ಮ ಮನಸ್ಸಿಗೆ ಏನು ಗೋಚರ ಆಗ್ತಾ ಇದೆ, ನಿಧಾನವಾಗಿ ನೋಡಿ ಹೇಳಿ. ತಲೆಯಲ್ಲೇನೋ ಕಾಣುತ್ತಾ? ನಿಧಾನವಾಗಿ ನಿಮ್ಮ ಗಮನ ತಲೆ ಭಾಗಕ್ಕೆ ಹೋಗ್ಲಿ. ನಿಧಾನವಾಗಿ ತಲೆ ಭಾಗಕ್ಕೆ ನಿಮ್ಮ ಗಮನ ಹೋಗ್ತಾ ಇದ್ದ ಹಾಗೆ ಆ ಒಂದು ಎನರ್ಜಿ ನಿಮ್ಮ ದೇಹದಲ್ಲಿ ಸುಮಾರು ಎಷ್ಟು ಸಮಯದಿಂದ ಇದೆ ಅಂತ ನಿಮ್ಗೆ ಅನ್ಸುತ್ತೆ? 2 ಎನರ್ಜಿ ಇದೆ. 2 ಇದೆಯಾ? ಅದ್ರಲ್ಲಿ ಜಾಸ್ತಿ ತೊಂದರೆ ಕೊಡ್ತಾ ಇರೋದು ಯಾವ್ದಿದೆಯೋ ಅಲ್ಲಿಗೆ ನಿಮ್ಮ ಗಮನ ಹೋಗ್ಲಿ. ಆ ಒಂದು ಎನರ್ಜಿ ಮೇಲೆ ನಿಮ್ಮ ಗಮನ ಹೋಗ್ಲಿ. ಹೋದಾಗ ಗಮನಿಸಿ. ಎಸ್ ಅನ್ನಿ. ಗುಡ್. ಈ ಒಂದು ಎನರ್ಜಿ ಎಷ್ಟು ಸಮಯದಿಂದ ಇದೆ ಸಂತೋಷ್ ಅವ್ರ ದೇಹದಲ್ಲಿ? 9 years. ಸುಮಾರು 9 years ಇಂದ ಇದೆಯಾ? ಓಕೆ. ಏನೇನ್ ತೊಂದರೆ ಕೊಡ್ತಾ ಇದೆ ಸಂತೋಷ್ ಅವ್ರಿಗೆ ಈ ನೆಗೆಟಿವ್ ಎನರ್ಜಿ ಅವ್ರ ದೇಹದಲ್ಲಿ ಇಟ್ಕೊಂಡು? ಒಂದೊಂದಾಗಿ ಹೇಳ್ತಾ ಬನ್ನಿ. ವಿಪರೀತ ಭಯ. ವಿಪರೀತ ಭಯನಾ? ಓಕೆ. ಆಮೇಲೆ ನೈಟ್ ನಿದ್ದೆ ಇಲ್ಲ ಇರ್ತಾರೆ. ನೈಟ್ ಎಲ್ಲ ನಿದ್ದೆ ಇಲ್ಲದೆ ಇರೋದು. ಆಮೇಲೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಓಕೆ. ಆಮೇಲೆ ಕಾನ್ಸಂಟ್ರೇಷನ್ ಇಲ್ಲದಿರೋದು. ಆಮೇಲೆ ಅಷ್ಟೇ. ಓಕೆ. ಸುಮಾರು ಎಷ್ಟು % ತೊಂದರೆ ಕೊಡ್ತಾ ಇದೆ ಆ ಒಂದು ನೆಗೆಟಿವ್ ಎನರ್ಜಿ ಸಂತೋಷ್ ಅವ್ರಿಗೆ? 80%. ಓಕೆ. ಅದರ ಪಕ್ಕದಲ್ಲಿ ಇನ್ನೊಂದು ಎನರ್ಜಿ ಗಮನಕ್ಕೆ ಬಂತಲ್ಲ, ಅಲ್ಲಿಗೆ ನಿಮ್ಮ ಕಾನ್ಸಂಟ್ರೇಷನ್, ಅಲ್ಲಿಗೆ ನಿಮ್ಮ ಅವೇರ್ನೆಸ್ ಹೋಗ್ಲಿ. ಆ ಒಂದು ಎನರ್ಜಿಯಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಸಂತೋಷ್ ಅವ್ರಿಗೆ? ಅದರಿಂದ ಬ್ಯಾಕ್ ಪೇನ್. ಓಕೆ. ಬ್ಯಾಕ್ ಪೇನ್. ಆಮೇಲೆ ಕೆಲವೊಮ್ಮೆ ಬೀಳ್ಸುತ್ತಾ? ಆಮೇಲೆ ಅನ್ನೋನ್ ಪ್ರಾಬ್ಲಮ್ಸ್. ಆಮೇಲೆ ಅಷ್ಟೇ. ಓಕೆ. ನಾನು 3ರಿಂದ 0 ಎಣಿಸ್ತೀನಿ. ಆಗ ಸಂತೋಷ್ ಅವರ ತಲೆಭಾಗದಲ್ಲಿರುವಂತಹ ಆ 2 ನೆಗೆಟಿವ್ ಎನರ್ಜಿಗಳು ನಿಮ್ಮ ದೇಹನ ಬಿಟ್ಟು ಸಂಪೂರ್ಣವಾಗಿ ಬೇರ್ಪಡೆಯಾಗತ್ತೆ, ಬೆಳಕಿನ ಹಾದಿ ಕಡೆ ಹೋಗುತ್ತೆ. ಗಮನಿಸ್ತಾ ಸಂತೋಷ್ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ 3, 2, 1, 0. ಗೋ. ವೆರಿ ಗುಡ್. ಎಲ್ಲ ಗೊತ್ತಿರುವಂತಹ ಸಂತೋಷ್ ಅವರ ಒಳ ಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ನಿಧಾನವಾಗಿ ಮತ್ತೊಮ್ಮೆ ದೇಹನ ತಲೆಯಿಂದ ಕಾಲಿನ ತನಕ ಸ್ಕ್ಯಾನ್ ಮಾಡ್ತಾ, ಸಂತೋಷ್ ಅವರ ಸಫರಿಂಗ್ಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಏನಾದ್ರೂ ಕಾಣುತ್ತಾ? ಗಮನಿಸ್ತಾ ಹೇಳಿ. ಗುಡ್. ನಿಧಾನವಾಗಿ ನಿಮ್ಮ ಮನಸ್ಸು ಹಿಂದಕ್ಕೆ ಹೋಗ್ತಾ ಆ ಒಂದು ರಿಲೆವೆಂಟ್ ಸಿಚುವೇಶನ್ಗೆ ಹೋಗ್ಲಿ. ಲೆಟ್ ಯೋರ್ ಮೈಂಡ್ ಸ್ಲೋಲಿ ಸ್ವಾಪ್ ಬ್ಯಾಕ್ ಟು ದಟ್ ಟೈಮ್. ಏನೆಲ್ಲ ಅನುಭವಗಳನ್ನ ನೀವು ಆ ಜನ್ಮದಲ್ಲಿ ಪಡೆದ್ರಿ, ಅದರಿಂದ ಏನೆಲ್ಲ ತೊಂದರೆಗಳನ್ನ ಅಥವಾ ಅಡೆತಡೆಗಳನ್ನ ನೀವು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀರಾ, ಎಲ್ಲವನ್ನೂ ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳುತ್ತೆ. ಅದನ್ನ ಗಮನಿಸ್ತಾ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ. ಏನಾಗಿತ್ತು? ಜೀತದಾಳ ಆಗಿತ್ತು.
ನೀವು ಆ ಜನ್ಮದಲ್ಲಿ ಜೀತದ ಆಳಾಗಿದ್ರಾ? ಮನಸ್ಸು ಮುಂದಕ್ಕೆ ಹೋಗ್ಲಿ. ಏನೆಲ್ಲ ಅನುಭವಗಳು ಪಡ್ಕೊಂಡ್ರಿ ಅಲ್ಲಿ ಒಂದೊಂದಾಗಿ ಹೇಳಿ. ಸಿಕ್ಕಾಪಟ್ಟೆ ಕೆಲಸ ಕೊಡಿಸ್ತಾ ಇದ್ರು. ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ತಾ ಇದ್ರಾ? ಓಕೆ. ಆಮೇಲೆ ಊಟ ಕೊಡ್ತಾ ಇರಲಿಲ್ಲ. ಹ್ಮ್. ಅದರ ಕೊರಗಿಂದ 61 ವರ್ಷದ ತೀರ್ಕೊಂಡು. ಅದೇ ಕೊರಗಿಂದ 61 ವರ್ಷದ ವಯಸ್ಸಲ್ಲಿ ನೀವು ತೀರ್ಕೊಂಡಿದ್ದೀರಾ ಅಲ್ಲಿ. ಓಕೆ. ಆ ಇಡೀ ಜನ್ಮವನ್ನ ಸ್ಕ್ಯಾನ್ ಮಾಡಿ ನೋಡ್ತಾ ಅನಲೈಸ್ ಮಾಡ್ತಾ ಆ ಅನುಭವಗಳಿಂದ ಈ ಜನ್ಮದಲ್ಲಿ ಸಂತೋಷ್ ಅವರು ಯಾವ ತರ ಸಫರ್ ಆಗ್ತಾ ಇದ್ದಾರೆ? ಅದರಿಂದ ನಿತ್ರಾಣ ಬರ್ತಾ ಇದೆ. ನಿತ್ರಾಣ. ಓಕೆ. ಆಮೇಲೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ಜಾಸ್ತಿ ಕೆಲಸ ಮಾಡಕ್ಕಾಗಲ್ಲ. ಆಮೇಲೆ ಏನು ಸ್ವಲ್ಪ ಕೆಲಸ ಮಾಡಿದ್ರು ಕೂತ್ಕೊಳ್ಬೇಕು ಅಂತ ಅನಿಸ್ತು. ತುಂಬಾ ಸುಸ್ತು. ರೈಟ್. ಆಮೇಲೆ ಆಮೇಲೆ ಎಷ್ಟು ಬೇಕಾದಷ್ಟು ಫುಡ್ ಇದ್ರೂ ತಿನ್ನೋಕ್ಕಾಗಲ್ಲ. ಊಟ ಮಾಡೋಕ್ಕಾಗಲ್ಲ. ಆಮೇಲೆ ಅದರಲ್ಲಿ ಇಂಟ್ರೆಸ್ಟು ಇಲ್ಲ. ಇಂಟ್ರೆಸ್ಟು ಇಲ್ಲ ಊಟದ ಕಡೆ. ಆಮೇಲೆ ಅಷ್ಟೇ. ಓಕೆ. ನಾನು 3 ಇಂದ 0 ಎಣಿಸ್ತೀನಿ. ಆಗ ನಿಮ್ಮ ಆ ಹಿಂದಿನ ಜನ್ಮದ ಸಮಸ್ಯೆಗಳ ನೆನಪೆಲ್ಲ ಅನ್ವಾಂಟೆಡ್ ಮೆಮರಿ ಏನೆಲ್ಲ ಕ್ಯಾರಿ ಫಾರ್ವರ್ಡ್ ಆಗಿದೆ ಅದೆಲ್ಲ ಡಿಲೀಟ್ ಆಗುತ್ತೆ, ಎರೇಸ್ ಆಗುತ್ತೆ. ಕಲ್ಪನೆ ಮಾಡ್ಕೊಳ್ತಾ ಎಸ್ ಅನ್ನಿ. 3, 2, 1, 0 ಗೋ. ಎಸ್. ವೆರಿ ಗುಡ್. ನಾನೀಗ ನಿಧಾನವಾಗಿ ನಿಮ್ಮನ್ನ ಈ ಸುಂದರವಾದ ಸಮೋಹಿನಿ ಸ್ಥಿತಿಯಿಂದ ಕಾನ್ಶಿಯಸ್ ಸ್ಟೇಟ್ ಕರ್ಕೊಂಡು ಬರ್ತೀನಿ. ಹೊರಗಡೆ ಬಂದಾಗ ನೀವು ತುಂಬಾ ಫ್ರೆಶ್ ಆಗಿರ್ತೀರಾ. ನಿಧಾನವಾಗಿ ನಿಮ್ಮ ಒಳಮನಸ್ಸು ದೇಹನ ವಾಪಸ್ ಸೇರ್ಕೊಳ್ಳಿ. ಆರಾಮಾಗಿ ವಾಪಸ್ ಸೇರ್ಕೊಂಡಿದೆ ಅಂತ ಅನ್ನಿಸ್ದಾಗ ಎಸ್ ಅನ್ನಿ. ಗುಡ್. ನಾನೀಗ ನಿಧಾನವಾಗಿ ನಿಮ್ಮನ್ನ ಕಾನ್ಶಿಯಸ್ ಸ್ಟೇಟ್ ಕರ್ಕೊಂಡು ಬರ್ತೀನಿ. ಹೊರಗಡೆ ಬಂದಾಗ ನೀವು ತುಂಬಾ ಫ್ರೆಶ್ ಆಗಿರ್ತೀರಾ. 1, ಸ್ಲೋಲಿ ಕಮಿಂಗ್ ಬ್ಯಾಕ್ ಟು ಕಾನ್ಶಿಯಸ್ ಸ್ಟೇಟ್ ಫ್ರಮ್ ದ ಡೀಪ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್. 2, ನಿಧಾನವಾಗಿ ಜಾಗೃತ ಸ್ಥಿತಿಗೆ ನಿಮ್ಮ ಮನಸ್ಸು ಬರ್ತಾ ಇದೆ. 3, ನಿಮ್ಮ ನೀವೇ ಮಾನಸಿಕವಾಗಿ ತಲೆಯಿಂದ ಕಾಲಿನ ತನಕ ನೋಡ್ಕೊಳ್ಳಿ. 4, ಒಂದು ದೊಡ್ಡ ಉಸಿರು ತೆಗೆದು ಹೊರ ಹಾಕಿ ಪ್ಲೀಸ್. 5, ಗಮನ ದೇಹದ ಮೇಲೆ ಬರ್ತಾ ಇದೆ. ಕೈ ಕಾಲು ನಿಧಾನವಾಗಿ ಅಲ್ಲಾಡಿಸಿ. ಗುಡ್. ಹಸ್ತ ಹೊಂದ್ಕೊಂಡು ಉಂಚ್ಕೊಳ್ಳಿ ಪ್ಲೀಸ್. ಗುಡ್. ಕಣ್ಮೇಲೆ ಇಟ್ಕೊಳ್ಳಿ. ಸಂತೋಷದಿಂದ ಕಣ್ಬಿಟ್ಟು ಆನಂದದಿಂದ ಹೊರಗಡೆ ಬನ್ನಿ. ಸಂತೋಷ. ಗುಡ್. ಸಂತೋಷ ಅವರೇ, ನೋಡಿ ನೀವು ಸುಮಾರು ಸಿಂಪ್ಟಮ್ಸ್ ಏನ್ ಮೆನ್ಷನ್ ಮಾಡಿದ್ರಿ. ಅಂದ್ರೆ ಮೆಂಟಲಿ ನೀವು ಡಿಪ್ರೆಸ್ಡ್ ಆಗಿರೋದು, ದೈಹಿಕವಾಗಿ ಸಫರ್ ಆಗಿರೋದು, ಇದಕ್ಕೆ ಕಾರಣ ಗೊತ್ತಿಲ್ಲದೆ ನೀವು ಹಲವಾರು ಕಡೆ ನೀವು ಸಫರ್ ಆಗಿರೋದು, ಇದನ್ನೆಲ್ಲ ಶೇರ್ ಮಾಡಿದ್ರಿ. ಇದಕ್ಕೆ ಮೂಲ ಕಾರಣ ನಿಮ್ಮ ಮನಸ್ಸು ಕೆಲವೊಂದು ರೂಟ್ ಕಾಸಸ್ ನ ಐಡೆಂಟಿಫೈ ಮಾಡಿದೆ. ಇದನ್ನ ತೆಗೆದ ಮೇಲೆ ನೀವು ಹೇಗೆ ರಿಕವರ್ ಆಗ್ತೀರಾ ಅದನ್ನು ನೋಡ್ಕೊಳ್ಳೋದಲ್ಲದೆ ಮತ್ತೆ ನಿಮ್ ದೇಹಕ್ಕೆ ಪಾಸಿಟಿವ್ ಎನರ್ಜಿನ ಹೇಗೆ ರೀಫಿಲ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಸುಲಭವಾದ ವಿದ್ಯೆ ಅದು. ನಿಮ್ಮ ಹೆಕ್ಟಿಕ್ ಲೈಫ್ ಸ್ಟೈಲ್ ಅಲ್ಲಿ ಆರಾಮಾಗಿ ಅದನ್ನ ಅಕಾಮಿಡೇಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಮಾಡ್ತಾ 100% ಇದರಿಂದ ರಿಕವರ್ ಆಗೋದನ್ನು ನೀವು ಗಮನಿಸಬಹುದು. ಐ ವಿಲ್ ಹೆಲ್ಪ್ ಯು. ಪ್ಲೀಸ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸಂತೋಷ್ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಲಾಯಿತು, ಈಗ ಅವರು ಹೇಗಿದ್ದಾರೆ ಅಂತ ಅವ್ರಿಗೆ ಕೇಳೋಣ. ಸಂತೋಷ್ ಅವರೇ, ಸುಮಾರು ವರ್ಷಗಳಿಂದ ಡಿಪ್ರೆಷನ್ ಇತ್ತು ಅಂತ ನೀವು ಹೇಳ್ತಾ ಇದ್ರಿ. ಮೊದಲು ಯಾವ ರೀತಿ ಸಮಸ್ಯೆ ಇತ್ತು, ಈಗ ಹೇಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೊದಲು ಒಂದು ಬುಕ್ ಹಿಡ್ಕೊಂಡ್ರೆ ಓದೋಕೆ ಆಗ್ತಾನೆ ಇರಲಿಲ್ಲ. ಒಂದೊಂದು ಲೈನ್ ನೋಡಿದ್ರೆ ಏನೇನೋ ಥಾಟ್ಸ್ ಬರೋದು. ಇವತ್ತು ಬೆಳಿಗ್ಗೆನೂ ಅಷ್ಟೇ, ಒಂದು ಬುಕ್ ಒಂದು 3 to 4 hours ಆರಾಮ್ಸೆ ಓದಿದೆ. ಅಷ್ಟು ಕಾನ್ಸಂಟ್ರೇಷನ್. ಆಮೇಲೆ ಮೊದಲು ಏನು ಫೀಲಿಂಗ್ ಐತ್ರಿ ಅಂದ್ರೆ, ನಾನೊಂದು ರೂರಲ್ ಏರಿಯಾ ಬಂದಿರೋದ್ರಿಂದ ನನಗೆ ಇಂಗ್ಲಿಷ್ ಬರೋಲ್ಲ, ಅರ್ಥ ಆಗುತ್ತೆ ಇಲ್ಲ, ಇಂಗ್ಲಿಷ್ ಬರೋಲ್ಲ. ಸೊ ಅದೆಲ್ಲ ಗೊತ್ತಿದ್ರು ನನಗೆ ಹೇಳೋಕ್ಕಾಗಲ್ಲ. ಅಂದ್ರೆ ಅಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಆಮೇಲೆ ನಿದ್ದೆ ಬರೋದು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ರು. ನಿದ್ದೆ ನನಗೆ ಸಿಕ್ಕಾಬಟ್ಟೆ ಥಾಟ್ಸ್ ಬರೋದು. ಆಮೇಲೆ ನಿದ್ದೆಯಲ್ಲಿ ಮಿನಿಮಮ್ 6 to 8 hours ನಿದ್ರೆ ಬೇಕು ಮನುಷ್ಯನಿಗೆ, ಎಸ್ಪೆಷಲಿ ನಮ್ಮಂಥವ್ರಿಗೆ ಆ್ಯಕ್ಚುಲಿ. ಸೊ ಅದರಲ್ಲಿ 2 hours ಮ್ಯಾಕ್ಸಿಮಮ್ 2 hours ನಿದ್ದೆ ಬರೋದು ಅಷ್ಟೇ. ಸೊ ಏನು ರೀಸನ್ ಇಲ್ಲ. ಫಿಸಿಕಲಿ ಫಿಟ್. ಇವಾಗ ಬೇಕಾದ್ರೆ ನಾನು ಬೆಟ್ಟ ಹತ್ತೀನಿ, ಇಳಿತೀನಿ, ಬಟ್ ನನಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಬೇರೆ ವಿಧದ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ, ಅದು ಕ್ಯೂರ್ ಆಗ್ತದೆ. ಬಟ್ ಲಾಂಗ್ ಟರ್ಮ್ ಕ್ಯೂರ್ಗೆ ನನಗೆ ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ. ಹಾಸ್ಪಿಟಲ್ಸ್ಗೆಲ್ಲ ಹೋಗಿದ್ದೀನಿ. ಲಾಂಗ್ ಟರ್ಮ್ ಅಂದ್ರೆ ಕ್ಯೂರ್ ನೋಡಿದ್ದೀನಿ ಆಕ್ಚುಲಿ, ನೋಡಿ ಆಮೇಲೆ ಇಲ್ಲಿಗೆ ಬಂದಿರೋದು. ಓಕೆ, ಈಗ ಹೇಗೆ ಅನಿಸ್ತಾ ಇದೆ? ಫುಲ್ ರಿಫ್ರೆಶ್ ಆಗಿದ್ದೀರಾ? ಮತ್ತೆ ಡಿಪ್ರೆಷನ್ ನೀವು ನೆನ್ಪು ಮಾಡ್ಕೊಳ್ತೀರೋ ಅಥವಾ ನೀವ್ ಹೇಳ್ದಂಗೆ ಬುಕ್ಸ್ ಆರಾಮಾಗಿ ಓದ್ತಾ ಇದ್ದೀನಿ ಅಂತೀರಾ? ರಿಫ್ರೆಶ್ ಆಗಿದ್ದೀರೋ ಹೇಗೆ? ಈಗ ಒಂದು ಇನಿಷಿಯಲಿ ಎಷ್ಟು ಉತ್ಸಾಹ ಇತ್ತು ಈ ಕಂಪನಿ ಜಾಯಿನ್ ಮಾಡುವಾಗ, ಅಷ್ಟೇ ಉತ್ಸಾಹ ಇದೆ ಈಗ ಮೊದಲೆಲ್ಲ ನೈಟ್ ಔಟ್ ಎಲ್ಲ ಮಾಡ್ತಾ ಇದ್ದೆ. ಈಗ ಬೇಕಾದ್ರೆ ನೈಟ್ ಔಟ್ ಎಲ್ಲ ಮಾಡಬಹುದು, ಅಷ್ಟು ಎನರ್ಜಿ ಇದೆ. ಓಕೆ,
ಆ ಲವ್ಲಿವ್ಗೆ ದಟ್ ಎಂಥೂಸಿಯಾಸಮ್ ಝೀಲ್ ನೋಡಿ ಯೂಶಲಿ ಮಾನಸಿಕವಾಗಿ ಕುಗ್ಗೋಗಿರೋರು ಎಸ್ಪೆಷಲಿ ವಿನಾಕಾರಣ ಏನು ಸ್ಪೆಸಿಫಿಕ್ ಕಾರಣ ಇಲ್ಲದೆ ಅವ್ರಿಗೆ ಎಷ್ಟು ಸುಸ್ತು ವೈಟಾಲಿಟಿ ಎಷ್ಟು ಕಮ್ಮಿ ಆಗ್ಬಿಟ್ಟಿರುತ್ತೆ ಎಷ್ಟು ತ್ರಾಣ ಇಲ್ದಂಗೆ ಅನಿಸ್ತಿರುತ್ತೆ ಅಂದ್ರೆ ಅವರು ಅದರಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ರು ಟ್ರೀಟ್ಮೆಂಟ್ ಟೈಮಲ್ಲಿ ಊಟ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ ಸ್ನಾನ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಹೊಸ ಬಟ್ಟೆಗಳನ್ನ ಹಾಕೋಬೇಕು ಅಂತಂದ್ರೆ ಇಂಟ್ರೆಸ್ಟ್ ಇರಲ್ಲ ಹೊರಗಡೆ ಬನ್ನಿ ಹೋಗೋಣ ಅಂತ ಯಾರಾದ್ರೂ ಮನೆ ಫ್ಯಾಮಿಲಿ ಮೆಂಬರ್ಸ್ ಕರೆದ್ರು ಅಯ್ಯೋ ಯಾಕಾದ್ರೂ ಕರಿತಾ ಇದಾರೋ ಅದ್ರ ಬದಲು ಇಲ್ಲೇ ಸತ್ತೋಗೋದ್ ವಾಸಿ ಅನ್ನೋಷ್ಟು ಡೀಪ್ ಡಿಜೆಕ್ಷನ್ ಟುವರ್ಡ್ಸ್ ಲೈಫ್ ಬಂದಿರುತ್ತೆ ಅಂಡ್ ಆ ವೈಟಾಲಿಟಿ ಆ ಎಂಥೂಸಿಯಾಸಮ್ ಇನಿಸಿಯೇಷನ್ ತಗೊಂಡು ಕೆಲಸಗಳನ್ನ ಮಾಡೋದು ಅದೆಲ್ಲ ಕಂಪ್ಲೀಟ್ ಆಗಿ ಹಂತವಾಗಿ ಇರಾಡಿಕೇಟ್ ಆಗಕ್ಕೆ ಶುರು ಆಗುತ್ತೆ ಈ ತರ ಸಿಂಪ್ಟಮ್ ಗಳನ್ನ ಯೂಶಲಿ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಎಸ್ಪೆಷಲಿ ಸಂತೋಷ್ ಇಸ್ ಅನ್ ಇಂಜಿನಿಯರ್ ಹಿ ವರ್ಕ್ಸ್ ಫಾರ್ ಅ ಸಾಫ್ಟ್ವೇರ್ ಕಂಪನಿ ಸೊ ಈ ತರದ ಒಂದು ಟೈಟ್ ಶೆಡ್ಯೂಲ್ ಇದ್ದಾಗ ಅವ್ರಿಗೆ ಯಾವ್ದನ್ನ ಹ್ಯಾಂಡಲ್ ಮಾಡಬೇಕು ಯಾವ್ದನ್ನ ಹ್ಯಾಂಡಲ್ ಮಾಡಬಾರ್ದು ಅನ್ನೋದನ್ನೇ ಒಂಥರ ದಿಲ್ ಬಿ ಸೋ ಕನ್ಫ್ಯೂಸ್ಡ್ ಅಂಡ್ ಪರ್ಪ್ಲೆಕ್ಸ್ ಸೊ ಎವ್ರಿ ಪರ್ಸನ್ ಅಕಸ್ಮಾತ್ ಅವರ ಮನಸ್ಸಿಗೆ ಸಮಯ ಕೊಟ್ಟಿದೆ ಆದ್ರೆ ಆತ್ಮದ ಏಳಿಗೆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಆಗ್ಲೇ ಆದ್ರೆ ಫಿಸಿಕಲ್ ಪೊಟೆನ್ಶಿಯಲ್ ನ ತುಂಬಾ ಬೇಗ ಎನ್ಹಾನ್ಸ್ ಮಾಡ್ಕೋಬಹುದು ಅದನ್ನ ಯೂಶಲಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವೋ ಅದೇ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡು ಚೆನ್ನಾಗಿ ಊಟ ಮಾಡ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ನಾಟ್ ಅವರು ಒಂದು ಒಳ್ಳೆ ಸೆಂಟೆನ್ಸ್ ಹೇಳಿದ್ರು ನಾನು ಬೆಟ್ಟ ಬೇಕಾದ್ರೆ ಹತ್ತೀನಿ ಫಿಸಿಕಲಿ ಫಿಟ್ ಬಟ್ ನನ್ನ ಮನಸ್ಸಲ್ಲಿ ಅಷ್ಟು ಕೊರತೆ ಇದೆ ಅಂತ ಹೇಳಿದ್ರು ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಬೀಯಿಂಗ್ ಫಿಸಿಕಲಿ ಫಿಟ್ ಅಂಡ್ ನೀವು ಎಲ್ಲಾ BP ಟೆಸ್ಟ್ ಅದು ಇದು ಟೆಸ್ಟ್ ಮಾಡ್ಕೊಂಡು ಫಿಸಿಕಲಿ ಫಿಟ್ ಆಗಿರೋದು ಮಾತ್ರ ಆರೋಗ್ಯ ಅನ್ನೋದು ಖಂಡಿತವಾಗಿಯೂ ತಪ್ಪು ಒಬ್ಬ ಮನುಷ್ಯ ಇಮೋಷನಲಿ ಮೆಂಟಲಿ ಮತ್ತು ಆತ್ಮದ ರೀತಿಯಲ್ಲೂ ಮಾನಸಿಕವಾಗಿ ಆತ ಡೆಫಿನೆಟ್ಲಿ ಆರೋಗ್ಯಕರವಾಗಿರ್ಬೇಕಾಗುತ್ತೆ ದಟ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಟು ಟೆಲ್ ಸಚ್ ಅ ಕೇಸ್ ಓಕೆ ಇನ್ನು ನೀವು ರೂಟ್ ಕಾಸಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಪೂರ್ವಿ ಅವರೇ ಹಲವಾರು ಜನರಿಗೆ ಕೆಲವರಿಗೆ ಅಡಲ್ಟ್ಸ್ ಅಲ್ಲಿ ಕಾಣಿಸಬಹುದು ಕೆಲವರಿಗೆ ಟೀನೇಜರ್ಸ್ ಅಲ್ಲೇ ಕಾಣಿಸ್ಕೊಳ್ಳೋದು ಮಕ್ಕಳಲ್ಲೂ ಕೂಡ ಇಂತಹ ಸಮಸ್ಯೆ ಬರುತ್ತಾ ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡಬೇಕು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯತೆಗಳಿದೆ ಮಕ್ಕಳಲ್ಲೂ ಕೂಡ ಡಿಪ್ರೆಷನ್ ಆಗ್ಲಿ ಅಥವಾ ಮೈಲ್ಡ್ ಸಿಂಪ್ಟಮ್ಸ್ ಈ ತರದ ಏನಾದ್ರು ಕಂಡು ಬಂದಾಗ ಅಂದ್ರೆ ತುಂಬಾ ಅಗ್ರೆಸಿವ್ನೆಸ್ ತೋರಿಸೋದು ಅಪ್ಪ ಅಮ್ಮನಿಗೆ ಕೆಟ್ಟ ಮಾತು ಬೈಯಕ್ ಹೋಗೋದು ಅಥವಾ ವಾಪಸ್ ಹೊಡೆದ್ಬಿಡಕ್ ಹೋಗೋದು ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಅಥವಾ ಇನ್ನೇನಾದ್ರು ಪರ್ಫಾರ್ಮ್ ಮಾಡಿ ತೋರಿಸಬೇಕು ನನ್ನ ಪೊಟೆನ್ಶಿಯಲ್ ಅನ್ನಿಸ್ದಾಗೇನೆ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಮೊನ್ನೆ ಕೂಡ ನಮ್ ಕ್ಲಿನಿಕ್ ಒಂದು ಹುಡುಗಿ ಬಂದಿತ್ತು ತನ್ನನ್ ತಾನೇ ಚೆನ್ನಾಗಿ ಹೊಡ್ಕೊಂಡ್ಬಿಡೋದು ಅಥವಾ ಮೂಗನ್ ಚೆನ್ನಾಗಿ ರಬ್ ಮಾಡಿ 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 ರಕ್ತ ಬರಂಗ್ ಮಾಡಿ ಸಿಂಪತಿ ಕ್ರಿಯೇಟ್ ಮಾಡೋ ತರ ಅಂತ ಅನ್ಸುತ್ತೆ ನಮ್ಗೆ ಬಟ್ ಅದು ಆಕ್ಚುಲಿ ಒಳಗಡೆ ಇರುವಂತಹ ಮಾನಸಿಕವಾದಂತಹ ಒಂದು ಅಡೆತಡೆ ಇರುತ್ತೆ ಆ ತರ ಮಾಡೋದು ಇಲ್ಲ ಕೈ ಕುಯ್ಕೊಂಡ್ಬಿಡ್ತೀನಿ ಅಂತ ಅನ್ನೋದು ಸತ್ತೋಗ್ಬಿಡ್ತೀನಿ ನೋಡಿಗ ಅಂತ ಹೆದರಿಸೋದು ಈ ತರದೆಲ್ಲ ಡೆಫಿನೆಟ್ಲಿ ಸಿಂಪ್ಟಮ್ಸ್ ಆಫ್ ಬೀಯಿಂಗ್ ಇಲ್ಲಿ ನಾಟ್ ಹೆಲ್ತಿ ಸೊ ಇಲ್ಲಿ ಹೆಲ್ತಿನ ಮಾನಸಿಕ ಅನಾರೋಗ್ಯದ ಸಿಂಪ್ಟಮ್ಸ್ ಇದೆಲ್ಲ ಖಂಡಿತವಾಗಿಯೂ ಹೌದು ಮಕ್ಕಳಲ್ಲೂ ಕೂಡ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ಈ ತರ ಸಿಂಪ್ಟಮ್ಸ್ ತೋರಿಸ್ಕೊಳ್ಳೋ ಸಾಧ್ಯತೆಗಳಿದೆ ಅದನ್ನ ನೆಗ್ಲೆಕ್ಟ್ ಮಾಡದೆ ಮಾನಸಿಕವಾಗಿ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡೋದು ಒಳ್ಳೇದು ರಾದರ್ ದನ್ ಟ್ರೀಟಿಂಗ್ ದೆಮ್ ಎಸ್ ನಿಂಗೆ ಏನೋ ಪ್ರಾಬ್ಲಮ್ ಇದೆ ಮೆಂಟಲಿ ಡಿಸಾರ್ಡರ್ ಆಗೋಗಿದೆ ಈಗ ದೈಹಿಕವಾಗಿ ನಂಗೆ ಏನೋ ತೊಂದರೆ ಇದೆ ಅಂದ್ರೆ ಅದನ್ನ ಸೊಸೈಟಿ ಎಂಬ್ರೇಸ್ ಮಾಡುತ್ತೆ ಬಟ್ ಮೆಂಟಲಿ ತೊಂದರೆ ಇದ್ದ ತಕ್ಷಣ ಇವ್ರೇನೋ ಒಂಥರ ಐಸೋಲೇಟೆಡ್ ಒಂಥರ ಟಚ್ ಮೀ ನೋಡ್ ತರ ಮಾಡ್ತಾರ ಅವ್ರನ್ನ ಖಂಡಿತವಾಗಿಯೂ ತಪ್ಪು ದೇಹಕ್ಕೆ ಹೆಂಗ್ ಅನಾರೋಗ್ಯ ಬರುತ್ತೋ ಮನಸ್ಸಿಗೂ ಬರ್ಬೋದು ಅದನ್ನು ಕೂಡ ಆರಾಮಾಗಿ ಚಿಕಿತ್ಸೆ ಮಾಡಿ ಸರಿ ಮಾಡ್ಕೊಳ್ಳೋ ಸಾಧ್ಯ ಇನ್ನು ಚನ್ನಗಿರಿಯಿಂದ ಚಿಕ್ಕರುದ್ರಪ್ಪ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ನಮಸ್ಕಾರ ಚಿಕ್ಕರುದ್ರಪ್ಪ ಅವರೇ ಹಾ ಮೇಡಮ್ ನಿಮ್ದು ವೈಯಕ್ತಿಕ ಒಂದು ವಿಚಾರ ಇದೆ ದಯಮಾಡಿ ನೀವು ಸಲಹೆ ಕೊಡಿ ಡಾಕ್ಟರ್ ಪೂರ್ವಿ ಅವರಿದ್ದಾರೆ ಮಾತಾಡಿ ಹೇಳಿ ಪ್ಲೀಸ್ ಹಾ ಮೇಡಮ್ ನನಗೆ 2 ವರ್ಷದ ಮುಂಚೆ ಒಂದು ಗಲಾಟಿನಲ್ಲಿ 2-3 ವರ್ಷ ಆಯ್ತು ಮೇಡಮ್ ಗಲಾಟಿ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ಗಲಾಟಿ ಮಾಡಿ ಹೇಳಿಪ್ಪ ಮೇಡಮ್ ಹೇಳಿ ಕೇಳಿಸ್ತಾ ಇದೆ ಹೇಳಿ ಪ್ಲೀಸ್ ನಾನು ಈಗ 2-3 ವರ್ಷದ ಮುಂಚೆ ಸ್ವಲ್ಪ ತುಂಬಾನೇ ಡ್ರಿಂಕ್ಸ್ ಮಾಡಿ ಒಂದ್ ನೈಟ್ ಗಲಾಟೆ ಮಾಡ್ಕೊಂಡು ಆ ಗಲಾಟಿನಲ್ಲಿ ನಾನು ಯಾರ ಸೊರೆ ಎಳವಾಡಿ ತುಂಬಾ ನಾನು ಇದಾಗಿದ್ದೆ ಓಕೆ ಅದಾದ್ಮೇಲೆ ಈ ಎಳವಾಟದಲ್ಲಿ ಭುಜದ ಒಂದು ಕೈ ಹಿಡಿದು ಎಳೆದಾಗ ತುಂಬಾನೇ ನೋವಾದಾಗ ಅದು ತುಂಬಾ ಎಲ್ಲಾ ಕಡೆ ತೋರಿಸ್ಕೊಂಡೆ ಈಗ 3 ವರ್ಷದಿಂದ ಅತಂತ್ರ 2 ವರ್ಷದಿಂದನೂ 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋದು ಬಿಟ್ಬಿಟ್ಟೆ ಓಕೆ ಬಿಟ್ಮೇಲೆ ಇವಾಗ ಏನಾಗಿತ್ತು ಅಂತಂದ್ರೆ ಎಲ್ಲಿ ತೋರಿಸಿದ್ರು ಆ ನೋವು ಕಾಣಿಸುತ್ತೆ ಆವಾಗ ಮಾನಸಿಕವಾಗಿ ಮತ್ತೆ ಈ ಮೆದುಳು ಮತ್ತೆ ಮೈ ಭಾಗ ಎಲ್ಲ ಒಂಥರ ಪೈನ್ ಆದಂಗ ಆಗ್ತದೆ ಒಂದೇ ಒಂದು ಪ್ರಶ್ನೆ ಸಾರಿ ನೀವು ತೋರಿಸ್ಕೊಂಡಿದ್ದೀರಲ್ಲ ಆಗ ಏನಾದ್ರು ಸ್ಕ್ಯಾನ್ ಅಲ್ಲಿ ಎಕ್ಸ್ರೇಲಿ ಈ ತರ ತೊಂದರೆ ಆಗಿದೆ ಅಥವಾ ಏನಾದ್ರು ತೊಂದರೆ ಆಗಿದೆ ಅಡೆತಡೆ ಆಗಿದೆ ಅಂತ ಹೇಳಿದಾರಾ ಅಥವಾ ಅದು ನಾರ್ಮಲ್ ಬರುತ್ತಾ ಏನ್ ಎಲ್ಲ ನಾರ್ಮಲ್ ಮೇಡಮ್ ಕಂಪ್ಲೀಟ್ಲಿ ನಾರ್ಮಲ್ ಓಕೆ ನಿಮ್ ಹೆಸರು ಮತ್ತೆ ಸಾರಿ ಚಿಕ್ಕರುದ್ರಪ್ಪ ಓಕೆ ಚಿಕ್ಕರುದ್ರಪ್ಪ ಅವರೇ ನೋಡಿ ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಸಮಯದ ಅಭಾವ ಇರೋದ್ರಿಂದ ನಾನು ನಿಮ್ಗೆ 100% ಕಾನ್ಫಿಡೆನ್ಸ್ ಕೊಡ್ತೀನಿ ಬೇಕಾದ್ರೆ ಇದೇ ಲೈಫ್ ಶೋಲಿ ನಿಮ್ನ ತಂದು ಕುಣಿಸ್ತೀನಿ ನಾನು ಟ್ರೀಟ್ ಮಾಡಕ್ಕೆ ಸಾಧ್ಯ ಇದೆ ಈ ಪ್ರಾಬ್ಲಮ್ ನ ನಿಮ್ಮ ಮನಸ್ಸಿಗೆ ಆಘಾತ ಆಗಿದೆ ಆ ಟ್ರಾಮಾ ಅಲ್ಲಿ ಆ ಇನ್ಸಿಡೆನ್ಸ್ ಅಲ್ಲಿ ಆಗಿರುವಂತ ಎನರ್ಜಿ ಡಿಸ್ಟಾರ್ಷನ್ ಇಂದ ನಿಮ್ಗೆ ಆ ಜಾಗದಲ್ಲಿ ನೋವಾಗ್ತಾ ಇದೆ ಅದನ್ನ ಹೀಲ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ನೀವು ರೆಡಿ ಆಗ್ತೀರಾ ಐ ಕ್ಯಾನ್ ಡೆಫಿನೆಟ್ಲಿ ಗಿವ್ ಯು 100% ಅಶ್ಯೂರೆನ್ಸ್ ಟು ಟ್ರೀಟ್ ದಿಸ್ ಧನ್ಯವಾದ ಚಿಕ್ಕರುದ್ರಪ್ಪ ಅವರೇ ಕರೆ ಮಾಡಿದ್ದಕ್ಕೆ
ನೋಡಿ ಒಂದ್ ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಕಳೆದ 3-4 ಎಪಿಸೋಡ್ಗಳಲ್ಲಿ ನಾನು ಎನರ್ಜಿ ಡಿಸ್ಟಾರ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಹೇಗೆ ನಮ್ಮ ಆರಿಕ್ ಫೀಲ್ಡ್ ಅಲ್ಲಿ ಇಂಪ್ಯೂರಿಟೀಸ್ ಬಂದ್ರೆ ಅಥವಾ ಯಾವ್ದಾದ್ರು ಶಾಕ್ ಆದ್ರೆ, ಯಾವ್ದಾದ್ರು ಇನ್ಸಿಡೆಂಟ್ಸ್ ಆದ್ರೆ ಮನಸ್ಸಲ್ಲಿ ಸ್ಟಕ್ ಆಗೋಗುತ್ತೆ, ಅಲ್ಲೇ ಎನರ್ಜಿ ಲೀಕ್ ಆಗ್ತಾ ಇರುತ್ತೆ. ಎನರ್ಜಿ ಲೀಕೇಜಸ್ ಬಗ್ಗೆ ಎಲ್ಲ ನಾನು ಲಾಸ್ಟ್ ಟೈಮ್ ಹೇಳಿದೆ. ಸೊ ಯಾವಾಗ ಇವರ ಕೇಸಲ್ಲಿ ಎಸ್ಪೆಷಲಿ ಅವ್ರು ಆ ಇನ್ಸಿಡೆಂಟ್ಸ್ ಗೆ ಮನಸ್ಸು ಸ್ಟಕ್ ಆಗಿ ಅದೊಂದು ಟ್ರಾಮಾ ತರ ಮನಸ್ಸು ಆಘಾತವಾಗಿ ತಗೊಂಡು ಅಲ್ಲಿಂದ ಅವ್ರ ಎನರ್ಜಿ ಎಲ್ಲ ಕಂಪ್ಲೀಟ್ ಆಗಿ ಲೀಕ್ ಆಗ್ತಾ ಇದೆ. ಅವ್ರ ದೇಹಕ್ಕೆ ಸೇರ್ಬೇಕಾಗಿರುವಂತಹ ಎನರ್ಜಿ ಇದು ತುಂಬಾನೇ ಕ್ಷೀಣ ಆಗ್ತಾ ಇದೆ. ಸೊ ಮನಸ್ಸು ಅಲ್ಲೇ ಹ್ಯಾಂಗ್ ಆಗಿರೋದ್ರಿಂದ ಅದನ್ನ ಹೀಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಇಮೋಷನ್ಸ್ ನಾವು ಡ್ರಾಪ್ ಮಾಡಿ ಕ್ಯೂರ್ ಮಾಡಿ ಯಾವ ಆಸ್ಪೆಕ್ಟ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಜನರೇಟ್ ಆಗಿದೆ ಆ ಇನ್ಸಿಡೆಂಟ್ಸ್ ಇಂದ ಅಥವಾ ಆ ಇನ್ಸಿಡೆಂಟ್ಸ್ ಗೆ ಸಂಬಂಧಪಟ್ಟ ಬೇರೆ ಏನಾದ್ರೂ ಇಮೋಷನ್ಸ್ ಟ್ರಿಗರ್ ಆಗಿದೆಯಾ ನೋಡಿ ಹೀಲ್ ಮಾಡಿದಾಗ ಫಸ್ಟ್ ಕ್ಲಾಸ್ ಆಗಿ ರಿಕವರ್ ಆಗ್ತಾರೆ. ಸುಮಾರು ಜನ ಫಿಸಿಕಲಿ ಫಿಟ್ ಅಂಡ್ ಫೈನ್ ಇದೀನಿ, ಆ ಇನ್ಸಿಡೆಂಟ್ಸ್ ಇಂದ ಹಿಂಗಾಯ್ತು, ನನ್ನ ಮದ್ವೆ ದಿನದಿಂದ ಈ ತರ ತೊಂದರೆಗಳಾಗ್ತಾ ಇದೆ, ಫಸ್ಟ್ ದಿನ ಕೆಲ್ಸಕ್ಕೆ ಹೋದಾಗಿಂದ ಅಲ್ಲಿ ಏನೋ ಒಂದಾಯ್ತು, ಅಲ್ಲಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಅದನ್ನ ಅನಲೈಸ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಏನಿದೆ, ಜಗಳದಲ್ಲಿ ಏನಿದೆ, 1000 ಸತಿ ಜಗಳ ಆಡ್ತಾನೆ ಒಬ್ಬ ಮನುಷ್ಯ, ಅದ್ರಲ್ಲಿ ಏನಿದೆ ಅಂತ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಅದೊಂದು ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ. ಬೇರೆ ಹಲವಾರು ಒಳಗಡೆ ಇರುವಂತಹ ಅನಾರೋಗ್ಯವನ್ನ ತೋರ್ಸೋಕೆ, ಪ್ರೊಜೆಕ್ಟ್ ಮಾಡಕ್ಕೆ. ಸಿ ಅವರ್ ಬಾಡಿ ಅಂಡ್ ಅವರ್ ಮೈಂಡ್ ಅಂಡ್ ಸೋಲ್ ವೆರಿ ಇಂಟೆಲಿಜೆಂಟ್ ಆಸ್ಪೆಕ್ಟ್ಸ್. ಅದು ಪ್ರತಿಯೊಂದು ಸಂದರ್ಭದಲ್ಲೂ ಇರುವಂತಹ ಒಳಗಡೆ ಏನಾದ್ರು ಇಂಬ್ಯಾಲೆನ್ಸ್ ಇದ್ರೆ ತೋರ್ಸೋಕೆ, ನಮ್ಮ ಅವೇರ್ನೆಸ್ ಗೆ ತರಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಬಟ್ ನಾವ್ ಅದನ್ನ ದಬ್ಬಳಿಕೆಯಿಂದ ಮುಚ್ತಾನೆ ಇರ್ತೀವಿ. ಅದೆಲ್ಲ ಏನಿಲ್ಲ ಬಿಡು, ನೆಗೆಟಿವ್ ಥಾಟ್ಸ್ ಎಲ್ಲ ಏನಿಲ್ಲ ಬಿಡು, ಇದೆಲ್ಲ ಓಕೆ ಅಂತ ಅದನ್ನ ದಬ್ಬಳಿಕೆಯಿಂದ ಮುಚ್ಚಕ್ ಟ್ರೈ ಮಾಡ್ತೀವಿ. ಎಷ್ಟು ನಾವು ಅದಮ್ತೀವೋ ಅದನ್ನ ಹೀಲ್ ಮಾಡದೆ ಅದು ಅಷ್ಟೇ ಇನ್ನೂ ಜೋರಾಗಿ ಫೋರ್ಸ್ಫುಲ್ ಆಗಿ ಆಚೆ ಬರಕ್ ಟ್ರೈ ಮಾಡುತ್ತೆ. ಸೊ ಇವ್ರ ಕೇಸಲ್ಲೂ ಆ ತರದೊಂದು ಇಮೋಷನಲ್ ಟ್ರೀಟ್ ಮಾಡಿದಾಗ ಖಂಡಿತವಾಗಿಯೂ ಚಿಕಿತ್ಸೆ ಪಡೆಯಕ್ಕೆ ಸಾಧ್ಯ ಇದೆ, ಡೆಫಿನೆಟ್ಲಿ. ಓಕೆ, ಸಂತೋಷ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಒಂದು ಮಾತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವಾಗಲೂ ನಾವು ಪಾಸಿಟಿವ್ ಥಾಟ್ಸ್ ಅನ್ನೇ ಮಾಡಬೇಕು. ನೆಗೆಟಿವ್ ಥಾಟ್ಸ್ ಆದಷ್ಟು ಯಾರಿಗಾದ್ರೂ ಹೇಳೋದು ನೆಗೆಟಿವ್ ಥಾಟ್ಸ್ ಅನ್ನು ಬಿಟ್ಟು ಬಿಡೋದು ಬೆಟರ್ ಅಂತ ಹೇಳಬೇಕು. ಆಮೇಲೆ ಪೂರ್ವಿ ಮೇಡಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಈ ಸ್ಥಿತಿಗೆ ಬರೋಕೆ ಅವರೇ ಕಾರಣ. ಓಕೆ, ಪೂರ್ವಿ ಅವರೇ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಸಂತೋಷ್ ಅವರೇ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸಮೃದ್ಧಿ ಸಮಯ, ಸಮಾಚಾರ ನಿರಂತರ.